ಆನಂದ್, ಇದ್ರಲ್ಲಿ ಒಂದ್ ಅನ್ಸೋದು ಸಿದ್ದರಾಮಯ್ಯನವರು ಯಾವುದೂ ಕಂಡೀಷನ್ಗಳನ್ನ ಹಾಕದೆ ರಿಸೈನ್ ಮಾಡೋದಕ್ಕೆ, ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ರಾ ಅಂತ. ಈಗೇನ್ ದೆಹಲಿಗೆ ಹೋಗೋದಕ್ಕೆ ಟೈಮ್ ಫಿಕ್ಸ್ ಆಗಿದೆ, ಇವತ್ತು 4 ಗಂಟೆಗೇನೋ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ ಅಂತ. ಸೊ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸೋದ್ರ ಜೊತೆಗೆ ಈ ಕಂಡೀಷನ್ಸ್ಗಳ ಬಗ್ಗೆ ಏನಾದ್ರೂ, ಷರತ್ತುಗಳ ಬಗ್ಗೆ ಏನಾದ್ರೂ ಡಿಸ್ಕಸ್ ಆಗುತ್ತಾ? ಈಗಾಗಲೇ ದೆಹಲಿಯಲ್ಲಿ ನಡೆದಿರತಕ್ಕಂಥ 5.5 ಗಂಟೆಗಳ ಸುದೀರ್ಘವಾದ ಸಭೆಯಲ್ಲೇ ಹೈಕಮಾಂಡ್ ಮುಂದೆ 10 ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅಂದರೆ ರಾಜೀನಾಮೆ ನೀಡೋ ಜೊತೆಗೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆನೂ ಕೂಡ ಸುದೀರ್ಘವಾಗಿ ಚರ್ಚೆಗಳಾಗಿದೆ. ಆದರೆ ಬಹಿರಂಗವಾಗಿ ಅದನ್ನು ಯಾರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದರೆ ಪರೋಕ್ಷವಾಗಿ, ಅಂದರೆ ಪ್ರತ್ಯಕ್ಷವಾಗಿ ಕಂಡೀಷನ್ ಹಾಕದೇ ಇದ್ರೂ ಕೂಡ ಪರೋಕ್ಷವಾಗಿ ಕಂಡೀಷನ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ. ಯಾಕಂದ್ರೆ ಅವರ ಬೆಂಬಲಿಗರಿಗೆ ಒಂದು ಸೂಕ್ತವಾಗಿರುವಂತಹ ಸ್ಥಾನಮಾನವನ್ನು ಕೊಡಿಸಬೇಕಾಗತ್ತೆ. ಉದಾಹರಣೆಗೆ ಮಹದೇವಪ್ಪ, ಜಾರ್ಜು, ಪರಮೇಶ್ವರು ಇವರೆಲ್ಲರಿಗೂ ಕೂಡ ಒಂದು ಸೂಕ್ತ ಸ್ಥಾನಮಾನದ ಅಗತ್ಯ ಇದೆ. ಹಾಗಾಗಿ ಅವರು ಅದನ್ನು ಕೊಡಿಸಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರಿಗೆ, ಅದರಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಶಾಸಕರುಗಳಿಗೆ ಸೂಕ್ತ ಸ್ಥಾನಮಾನಕ್ಕಾಗಿ ಅವರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಸರ್ಕಾರದ ಒಳಗೆ ಮತ್ತು ಸರ್ಕಾರದ ಹೊರಗಡೆ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಒಂದು ಹೊಂದಾಣಿಕೆ ಆಗುವ ಹಾಗೆ, ತಮ್ಮ ಬಲವೂ ಕೂಡ ಪ್ರದರ್ಶನ ಆಗುವ ಹಾಗೆ, ಅವರು ಸರ್ಕಾರದ ಒಳಗಡೆಯೂ ಕೂಡ ಒಂದು ಬಿಗಿ ಹಿಡಿತ ಸಿಗುವ ಹಾಗೆ ಪರೋಕ್ಷವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಅದರ ಭಾಗವಾಗಿ ಅವರು ವರಿಷ್ಠರನ್ನ ಇವತ್ತು ಭೇಟಿ ಮಾಡಿದಾಗ ಕೆಲವೊಂದಷ್ಟು ತಮ್ಮ ಬೇಡಿಕೆಗಳನ್ನು ಕೂಡ ಅವರು ಇಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ರಾಜೀನಾಮೆ ಕೊಟ್ಟ ನಂತರ ಹೈಕಮಾಂಡ್ ಈ ಎಲ್ಲ ಒಂದು ಬೇಡಿಕೆಗಳಿಗೆ ಮಾನ್ಯ ಮಾಡುತ್ತೆ. ರಾಜೀನಾಮೆಗೆ ಮುಂಚಿತವಾಗಿ ಆದರೆ ಯಾವುದೇ ರೀತಿ ಬೇಡಿಕೆಗಳಿಗೆ ಮಾನ್ಯ ಮಾಡತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು 4 ಗಂಟೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಇವತ್ತೇ ವಾಪಸ್ ಬರಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ 7 ಗಂಟೆಗೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ನಂತರದಲ್ಲಿ ಅವರು ವಾಪಸ್ಸು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಎಸ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.